ಹಾಯ್ ನಮಸ್ತೆ ಎಲ್ರಿಗೂ ಸವಿರುಚಿಯ ಆಟ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮಾಡ್ತಿರೋಂಥ ರೆಸಿಪಿ ಪೂರಿ ಮತ್ತು ಚೆನ್ನ ಮಸಾಲ. ಒಳ್ಳೆ ಕಾಂಬಿನೇಷನ್ ಇದು. ತಿಂಡಿ ಮತ್ತು ಲಂಚ್ ಬಾಕ್ಸ್ಗೆಲ್ಲ ಸೂಪರ್ ಆಗಿರುತ್ತೆ. ಮಕ್ಕಳಾಗಿರ್ಬೋದು ದೊಡ್ಡವರಾಗಿರ್ಬೋದು ತುಂಬಾ ಇಷ್ಟಪಟ್ಟು ತಿಂತಾರೆ. ಸೂಪರ್ ಆಗಿರೋವಂಥ ಒಂದು ಪೂರಿ ಚೆನ್ನ ಮಸಾಲ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಅದಕ್ಕೂ ಮೊದಲು ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಇದಕ್ಕೆ 2 ಬೌಲಷ್ಟು ಗೋಧಿ ಹಿಟ್ಟನ್ನು ಹಾಕೋತಾ ಇದ್ದೀನಿ. ಒಂದು ಬಟ್ಲು ಅಳತೆನಲ್ಲಿ 2 ಬಟ್ಲು ಗೋಧಿ ಹಿಟ್ಟು ಹಾಕೊಂಡಿದ್ದೀನಿ. ಮತ್ತೆ ಇದಕ್ಕೆ ಒಂದು 1/4 ಬಟ್ಲಷ್ಟು ಚಿರೋಟಿ ರವೆ ಹಾಕೊಂಡಿದ್ದೀನಿ. ಚಿರೋಟಿ ರವೆ ಬೇಕಂದ್ರೆ ಹಾಕೊಳ್ಳಿ, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಮತ್ತೆ ಸ್ವಲ್ಪ ರುಚಿಗೆ ಉಪ್ಪು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನಾವು ಸೇರಿಸ್ಕೊಳ್ಳೋಣ. ಇವಾಗ ಚೆನ್ನಾಗಿ ಒಂದ್ಸಲಿ ಡ್ರೈ ಮಿಕ್ಸ್ ಮಾಡ್ಕೊಂಬಿಡೋಣ. ಅಂದರೆ ನೀರು ಸೇರಿಸೋದನ್ನ ಮುಂಚೆನೆ ನಾನು ಮಿಕ್ಸ್ ಮಾಡ್ಕೋತಿದ್ದೀನಿ. ನೋಡಿ, ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಸ್ವಲ್ಪನೇ ನೀರು ಸೇರಿಸ್ಕೊಂಡು ನಾವು ಪೂರಿ ಹಿಟ್ಟನ್ನು ಕಲಿಸ್ಕೊಳ್ಳೋಣ. ಅಂದರೆ ಚಪಾತಿ ಹಿಟ್ಟನ್ನೆಲ್ಲ ನಾವು ಹೇಗೆ ಕಲಿಸ್ತೀವಿ ಅಷ್ಟು ಹದವಾಗಿ ನಾವು ಕಲಿಸ್ಕೋಬೇಕಾಗುತ್ತೆ. ಚಪಾತಿ ಹಿಟ್ಟಿನ ಅದಕ್ಕೆ ನಾವು ಕಲಿಸ್ಕೋಬೇಕಾಗುತ್ತೆ. ಪೂರಿ ಹಿಟ್ಟನ್ನು ಕೂಡ ಇಲ್ಲಿ ನಾವು ಸ್ವಲ್ಪನೇ ನೀರು ಸೇರಿಸ್ಕೊಂಡು ಈ ರೀತಿಯಾಗಿ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಒಟ್ಟಿಗೆ ನೀರು ಹಾಕ್ಬಿಟ್ರೆ ತೆಳ್ಳಗಾಗ್ಬಿಡುತ್ತೆ. ಅದರಿಂದ ನೋಡಿಕೊಂಡು ನಾವು ಸ್ವಲ್ಪನೇ ನೀರು ಹಾಕ್ಕೊಂಡು ನೋಡಿ ಈ ರೀತಿಯಾಗಿ ಕಲಿಸ್ಕೋಬೇಕು. ಕರೆಕ್ಟಾಗಿ ರೆಡಿ ಆಗಿದೆ ನೋಡಿ. ಇದನ್ನು ಇವಾಗ ನಾನು ಒಂದು ಅರ್ಧ ಗಂಟೆ ಅಥವಾ 10 ನಿಮಿಷ ಎತ್ತಿಟ್ಬಿಡ್ತೀನಿ. ನಾನು ಚೆನ್ನ ಮಸಾಲ ಮಾಡ್ಕೊಳ್ಳೋವರೆಗೂ ಇದನ್ನು ನಾವು ಎತ್ತಿಟ್ಬಿಡೋಣ. ಕರೆಕ್ಟಾಗಿದೆ ಇದು. ಇವಾಗ ಒಂದು ಮುಚ್ಚಿಟ್ಬಿಟ್ಟು ನಾವು ಸೈಡ್ಗೆ ಎತ್ತಿಟ್ಕೊಂಡ್ಬಿಡೋಣ. ಇಲ್ಲಿ ನಾವು ಚೆನ್ನ ಮಸಾಲೆಗೆ ರೆಡಿ ಮಾಡ್ಕೊಂಡ್ಬಿಡೋಣ. ಚೆನ್ನ ಮಸಾಲ ಮಾಡೋದಕ್ಕೆ ನಾನಿಲ್ಲಿ ಕಾಬೂಲ್ ಕಡಲೆಕಾಳು ತೊಗೊಂಡಿದ್ದೀನಿ. 100ರಿಂದ 150 ಗ್ರಾಮ್ ಅಷ್ಟಿದೆ. ಒಂದು 8 ಗಂಟೆಗಳ ಕಾಲ ನಾನು ನೆನೆಸಿಟ್ಕೊಂಡಿದ್ದೀನಿ. ಚೆನ್ನಾಗಿ ನೆಂದಿದೆ ನೋಡಿ. ಈ ರೀತಿಯಾಗಿ ಕಾಳು ನೆನಿಬೇಕು. ನೆಂದಿದೆ. ಒಂದು 8 ಗಂಟೆನಾದರೂ ನೆನೆಸ್ಕೊಂಡ್ರೆ ಚೆನ್ನಾಗಿರುತ್ತೆ. ನೀವು ಅವಾಗಲೇ ಮಾಡ್ತೀವಿ ಅಂದರೆ ಬಿಸಿ ನೀರಿಗೆ ಹಾಕಿ ನೆನೆಸ್ಬೋದು 1 ಅವರು. ಅವಾಗಲೂ ಕೂಡ ನೆನೆಯುತ್ತೆ. ಇದನ್ನು ನಾನಿವಾಗ ಒಂದು ಚಿಕ್ಕ ಕುಕ್ಕರ್ಗೆ ಹಾಕ್ಕೊಂಡು ಕಾಳು ಮುಳುಗುವಷ್ಟು ನೀರನ್ನು ಹಾಕೋಬೇಕಾಗುತ್ತೆ. ತುಂಬ ಜಾಸ್ತಿ ಹಾಕೊಳ್ಳೋದು ಬೇಡ. ಕಾಳು ಎಷ್ಟು ಲೆವೆಲ್ಗಿರುತ್ತೋ ಆ ಲೆವೆಲ್ಗೆ ನಾವು ನೀರನ್ನು ಸೇರಿಸ್ಕೊಳ್ಳೋಣ. ತುಂಬ ಜಾಸ್ತಿ ಹಾಕೋದು ಬೇಡ. ಇಷ್ಟು ನೀರು ಹಾಕ್ಕೊಂಡು ಇದಕ್ಕೆ ಒಂದು ಪಲಾವ್ ಎಲೆ ಹಾಕೋತಾ ಇದ್ದೀನಿ. ಮತ್ತು 1 ಪೀಸು ಚಕ್ಕೆ ಪೀಸ್ ಹಾಕೋತಾ ಇದ್ದೀನಿ. 2 ಲವಂಗ ಹಾಕೋತಾ ಇದ್ದೀನಿ. 2 ಲವಂಗ ಸೇರಿಸ್ಬಿಟ್ಟು ಫ್ಲೇವರ್ಗೋಸ್ಕರ ಹಾಕೋದು ಇದನ್ನೆಲ್ಲ. ಕುಕ್ಕರ್ ಮುಚ್ಚಬಿಡೋಣ. ಕುಕ್ಕರ್ ಮುಚ್ಚಿಬಿಟ್ಟು ಇದು 1ರಿಂದ 2 ವಿಷಲ್. ನಿಮ್ಮ ಮನೆಯಲ್ಲಿ ನೀರು ಯಾವ ರೀತಿ ಇರುತ್ತೋ ಆ ರೀತಿ ಕಾಳು ಬೇಯುತ್ತೆ. ಈಗ ನಮ್ಮ ಮನೇಲಿ 1 ವಿಷಲ್ ಬಂದರೆ ಸಾಕು, ಕಾಳು ಬೆಂದಿರುತ್ತೆ. ನೀವು 2 ಬೇಕಾದರೂ ಕೂಗಿಸ್ಕೋಬೋದು. ನೋಡಿ, 1 ವಿಷಲ್ ಬಂದಮೇಲೆ ತೆಗೆದಿದ್ದೀನಿ. ಚೆನ್ನಾಗಿ ಕಾಳು ಬೆಂದಿದೆ. ಈಗ ಬೆಂದಿರೋ ಕಾಳನ್ನು ನಾವು ಸೈಡ್ಗೆ ಎತ್ತಿಟ್ಕೊಂಡ್ಬಿಡೋಣ. ಇವಾಗ ಸ್ಟವ್ ಹಚ್ಕೊಂಡು ಒಂದು ಚಿಕ್ಕದೊಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಯಾವುದಾದ್ರೂ ಒಂದು ಪಾತ್ರೆ ಇಟ್ಕೋಬೋದು. ಇದಕ್ಕೆ ನಾನು 1.5 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಅಡುಗೆ ಎಣ್ಣೆನ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆಗ್ತಿದ್ದಾಗೆ ನಾನಿಲ್ಲಿ 2 ಮೀಡಿಯಂ ಸೈಜ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ನೋಡಿ, ಈ ರೀತಿಯಾಗಿ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಇವಾಗ ಈರುಳ್ಳಿ ಪೂರ್ತಿಯಾಗಿ ಬಣ್ಣ ಚೇಂಜ್ ಮಾಡೋವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ರೀತಿಯಾಗಿ ಪೂರ್ತಿಯಾಗಿ ಬಣ್ಣ ಚೇಂಜ್ ಆಗಬೇಕು, ಬ್ರೌನ್ ಕಲರ್ ಬರಬೇಕು. ಈ ಥರ ಬಂದರೆ ಚೆನ್ನಾಗಿರುತ್ತೆ ಫ್ಲೇವರು, ಮತ್ತು ರುಚಿ ಕೂಡ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಆದಮೇಲೆ ಈರುಳ್ಳಿ, ಇದಕ್ಕೆ ನಾನು 1 ಟೇಬಲ್ ಸ್ಪೂನ್ ಅಷ್ಟು ಅಚ್ಚ ಖಾರದ ಪುಡಿ, 1 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪೌಡ್ರು, ಮತ್ತು 1.5 ಟೇಬಲ್ ಸ್ಪೂನ್ ಅಷ್ಟು ಎವರೆಸ್ಟ್ ಚೋಲೆ ಮಸಾಲ ತೊಗೊಂಡಿದ್ದೀನಿ ರೆಡಿಮೇಡ್ ಇದು. ಇದನ್ನು ನಾನು 1.5 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ. ಇನ್ನೂ ಸ್ವಲ್ಪ ಜಾಸ್ತಿ ಬೇಕಂದ್ರೂ ಮಸಾಲ ನಾವು ಹಾಕೋಬೋದು. ಇಲ್ಲಿ ಯಾವುದೇ ಮಸಾಲಾನ ರುಬ್ಬಿ ಹಾಕ್ತಾ ಇಲ್ಲ ನಾವು. ಇಷ್ಟೇ ಮಸಾಲ ಪೌಡ್ರ್ ಹಾಕಿ ನಾವು ಮಾಡೋದ್ರಿಂದ ನಿಮಗೆ ಚೆನ್ನ ಮಸಾಲ ಚೋಲೆ ಮಸಾಲ ಏನು ತೋರಿಸ್ದೆ ನಾನು ಎವರೆಸ್ಟ್ ಅವ್ರದ್ದು, ಇನ್ನೂ 1 ಸ್ಪೂನ್ ಬೇಕಾದರೂ ನೀವು ಸೇರಿಸ್ಕೋಬೋದು, ಚೆನ್ನಾಗಿರುತ್ತೆ. ಇದನ್ನು ನಾನು ಪೌಡ್ರೆಲ್ಲ ಸೇರಿಸಿದ್ಮೇಲೆ ಚೆನ್ನಾಗಿ ಒಂದ್ಸಲಿ ಮಿಕ್ಸ್ ಮಾಡ್ಕೊಂಬಿಟ್ಟಿದ್ದೀನಿ ಒಗ್ಗರಣೆನ. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ನಾನು 1 ಮೀಡಿಯಂ ಸೈಜ್ ಟೊಮೆಟೊನ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗೋವರೆಗೂ ನಾವು ಇಲ್ಲಿ ಬೇಯಿಸ್ಕೊಳ್ಳೋಣ. ತುಂಬ ಬೇಯೋದೆಲ್ಲ ಏನು ಬೇಡ, ಸ್ವಲ್ಪ ಸಾಫ್ಟ್ ಆದರೆ ಸಾಕು. ಈ ರೀತಿಯಾಗಿ ಆದರೆ ಸಾಕು. ಇವಾಗ ನಾನು ಇದಕ್ಕೆ 3 ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಖಾರ ಏನಿಲ್ಲ, ಇದು ಫ್ಲೇವರ್ಗೋಸ್ಕರ ನಾವು ಹಸಿಮೆಣಸಿನ್ಕಾಯಿನ ಹಾಕ್ಕೊಳ್ಳೋದು, ಅಚ್ಚ ಖಾರದ ಪುಡಿ ಹಾಕಿರೋದ್ರಿಂದ. ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕೂಡ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ. ಇದೆರಡನ್ನು ಸೇರಿಸಾದ್ಮೇಲೆ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ನೋಡಿ, ಈ ರೀತಿಯಾಗಿ ಮಿಕ್ಸ್ ಆದಮೇಲೆ ನಾವು ಬೇಯಿಸ್ಕೊಂಡಿರೋವಂಥ ಚೆನ್ನ ಅಂದರೆ ಕಾಬೂಲ್ ಕಡಲೆಕಾಳನ್ನು ಹಾಕ್ಕೊಂಡಿದ್ದೀನಿ. ಇದರಲ್ಲಿ ಸ್ವಲ್ಪ ನೀರು ಎತ್ತಿಟ್ಕೊಂಡು ನಾನು ಹಾಕ್ಕೊಂಡಿದ್ದೀನಿ. ನೀರು ಬೇಕಂದರೆ ಆಮೇಲೆ ಸೇರಿಸ್ಕೊಳ್ಳೋಣ. ನಾವಿಲ್ಲಿ ಬೆಂದಿರೋ ಕಾಳನ್ನು ಸೇರಿಸ್ಕೊಂಡಾದ್ಮೇಲೆ ಚೆನ್ನಾಗಿ ಒಂದ್ಸಲಿ ಮಸಾಲೆ ಜೊತೆ ಮಿಕ್ಸ್ ಮಾಡಬೇಕಾಗುತ್ತೆ. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಆಗಬೇಕು ಎಲ್ಲ ಕಡೆಯೂ ಮಸಾಲ ಮತ್ತು ಕಾಳು. ಇವಾಗ ನನಗೆ ನೀರು ಸ್ವಲ್ಪ ಬೇಕನ್ನಿಸ್ತು. ನಾನೇನು ಕಡಲೆಕಾಳು ಬೇಯಿಸ್ಕೊಂಡಿದ್ದೆ ನೀರು, ಅದು ಪೂರ್ತಿಯಾಗಿ ನೀರನ್ನು ಹಾಕ್ಕೊಂಡಿದ್ದೀನಿ. ನೀವು ನೋಡಿಕೊಂಡು ನೀರನ್ನು ಸೇರಿಸ್ಕೊಳ್ಳಿ. ಎಕ್ಸ್ಟ್ರಾ ಬೇಕಂದ್ರೂ ಸೇರಿಸ್ಕೋಬೋದು. ಮತ್ತು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ನಾವು ಇಲ್ಲಿ ಹಾಕ್ಕೊಂಡಿದ್ದೀವಿ. ಕಾಳು ಬೇಯಿಸ್ಬೇಕಾದ್ರೆ ನಾವು ಉಪ್ಪು ಹಾಕಿರಲಿಲ್ಲ. ಅದರಿಂದ ನಾನು ಇಲ್ಲಿ ಎಷ್ಟು ಉಪ್ಪು ಬೇಕೋ, ರುಚಿಗೆ ಎಷ್ಟು ಬೇಕಾಗುತ್ತೆ ಈ ಗ್ರೇವಿಗೆ, ನಾನು ಅಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ನೀವು ಅಷ್ಟೇ ನೋಡಿಕೊಂಡು ಹಾಕ್ಕೊಳ್ಳಿ. ಇವಾಗ ಇದನ್ನು ನಾನು ಚೆನ್ನಾಗಿ ಒಂದು 3ರಿಂದ 4 ನಿಮಿಷ
ಬೇಯಿಸ್ಕೊತೀನಿ. ಚೆನ್ನಾಗಿ ಮಸಾಲೆ ಎಲ್ಲ ಚೆನ್ನಾಗಿ ಬೇಯಬೇಕು ಕಾಳು ಜೊತೆನಲ್ಲಿ, ಉಪ್ಪು ಎಲ್ಲ ಚೆನ್ನಾಗಿ ಹಿಡಿಬೇಕು ಕಾಳಿಗೆ. ಅಲ್ಲಿವರೆಗೂ ನಾವು ಬೇಯಿಸ್ಕೊಳ್ಳೋಣ. ಒಂದು 3 ನಿಮಿಷ ಬೆಂದಾದ್ಮೇಲೆ ನಾನು ನೋಡಿ ಈ ರೀತಿಯಾಗಿ ರೆಡಿಯಾಗಿದೆ. ಇದಕ್ಕೆ ನಾವು ಸ್ವಲ್ಪ ಕಸ್ತೂರಿ ಮೇಥಿ ಹಾಕ್ಕೊಳ್ಳೋಣ. ಕ್ರಷ್ ಮಾಡಿ ಹಾಕೋಣ ಕಸ್ತೂರಿ ಮೇಥಿ. ಮತ್ತೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದು ಹಾಕಿದ್ಮೇಲೆ ಒಂದ್ಸಲಿ ಚೆನ್ನಾಗಿ ತಿರುಗಿಸ್ಕೊಂಡ್ಬಿಡೋಣ. ತಿರುಗಿಸ್ಕೊಂಡು ಇದಾದ್ಮೇಲೆ ನಾನು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಒಂದು 3 ನಿಮಿಷ ಬೇಯಿಸ್ಕೊತೀನಿ. ನೋಡಿ ಈ ರೀತಿಯಾಗಿ ಚೆನ್ನಾಗಿ ಒಂದ್ಸಲಿ ಮಿಕ್ಸ್ ಮಾಡಿಬಿಡೋಣ. ಇದು ಮಿಕ್ಸ್ ಆದಮೇಲೆ ನಾವು ಒಂದು 3 ನಿಮಿಷ ಲೋ ಫ್ಲೇಮಲ್ಲಿ ಅಥವಾ ಲಿಡ್ ಮುಚ್ಬೋದು ಅಥವಾ ಹಾಗೇನೆ ಬೇಯಿಸ್ಕೋಬೋದು. ಈ ರೀತಿಯಾಗಿ ಬೇಯಿಸ್ಕೊಂಡ್ರೆ ಒಳ್ಳೆ ಗ್ರೇವಿ ರೆಡಿ ಆಗೋಗ್ಬಿಡುತ್ತೆ. ಪೂರಿ ಜೊತೆಗಂತೂ ಸೂಪರ್ ಆಗಿರುತ್ತೆ. ಚಪಾತಿ, ದೋಸೆ, ಇಡ್ಲಿ ಎಲ್ಲದನ್ನು ಕೂಡ ನಾವಿಲ್ಲಿ ತಿನ್ಬೋದು. ನೋಡಿ 3 ನಿಮಿಷ ಆದಮೇಲೆ ಬೆಂದು 3 ನಿಮಿಷ ಆದಮೇಲೆ ಈ ರೀತಿಯಾಗಿ ಚೆನ್ನಾಗಿ ಬೆಂದಿದೆ. ಇಷ್ಟು ಹದವಾಗಿದ್ರೆ ಸಾಕು ನಮಗೆ. ತುಂಬ ಗಟ್ಟಿನೂ ಬೇಡ, ತುಂಬ ತೆಳ್ಳಗೂ ಬೇಡ. ರೆಡಿ ಆದಮೇಲೆ ನಾನಿಲ್ಲಿ ಸರ್ವಿಂಗ್ ಬೌಲ್ಗೆ ಹಾಕೋತಾ ಇದ್ದೀನಿ. ಸರ್ವಿಂಗ್ ಬೌಲ್ಗೆ ಹಾಕೊಂಡ್ಮೇಲೆ ನಾವು ಪೂರಿ ಜೊತೆ, ಚಪಾತಿ ಜೊತೆ, ದೋಸೆ, ಇಡ್ಲಿ ಯಾವುದ್ರ ಜೊತೆ ತಿಂದ್ರೂ ಸಕ್ಕತ್ತಾಗಿರುತ್ತೆ. ಇನ್ನೊಂದ್ಸಲಿ ಮಾಡ್ಕೋಬೇಕು ಅಂತ ಅನಿಸ್ತಾ ಇರುತ್ತೆ ನಮಗೆ, ಅಷ್ಟು ಚೆನ್ನಾಗಿರುತ್ತೆ. ನಿಮಗೂ ಎಲ್ರಿಗೂ ಈ ಕಾಬೂಲ್ ಅಥವಾ ಚನ್ನ ಮಸಾಲ ಇಷ್ಟ ಆದರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲಿ ಕಾಬೂಲ್ ಚನ್ನ ಅಥವಾ ಚನ್ನ ಮಸಾಲ ತುಂಬಾನೇ ಬೇಗ ರೆಡಿ ಆಗೋಗ್ಬಿಡುತ್ತೆ. ಯಾವುದೇ ಮಸಾಲ ರುಬ್ಬಂಗಿಲ್ಲ, ತೆಂಗಿನಕಾಯಿ ಏನು ಉಪಯೋಗಿಸಂಗೇ ಇಲ್ಲ. ತುಂಬ ಬೇಗ ಕೂಡ ರೆಡಿ ಆಗೋಗ್ಬಿಡುತ್ತೆ. ನಿಮ್ಗೆಲ್ರಿಗೂ ಇಷ್ಟ ಆಗುತ್ತೆ ಅನ್ಕೋತೀನಿ. ಇವಾಗ ಪೂರಿ ಮಾಡೋದಕ್ಕೆ ನಾನು ಒಂದು ಬಾಣಲೆ ಇಟ್ಕೊಂಡು ಸ್ಟವ್ ಹಚ್ಚಿ ಇದಕ್ಕೆ ಒಂದು ಅರ್ಧ ಲೀಟ್ರಷ್ಟು ಎಣ್ಣೆನ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಅರ್ಧ ಲೀಟ್ರಷ್ಟು ಎಣ್ಣೆ ಸೇರಿಸ್ಕೊಂಡು ಕಾಯಕ್ಕೆ ಇಟ್ಬಿಡೋಣ ನಾವಿಲ್ಲಿ. ಇದು ಬಿಸಿ ಆಗ್ತಾ ಇರಲಿ, ಎಣ್ಣೆ ಬಿಸಿ ಆಗ್ತಾ ಇರಲಿ. ಅಷ್ಟರಲ್ಲಿ ನಾವು ಪೂರಿಗಳನ್ನ ಲಟ್ಟಿಸ್ಕೊಂಬಿಡೋಣ. ನೋಡಿ ಪೂರಿ ಹಿಟ್ಟು ಹೇಗೆ ನಾವು ಕಲಸಿಟ್ಟಿದ್ವಿ ಅದನ್ನು ಇವಾಗ ಇನ್ನೊಂದ್ಸಲಿ ಚೆನ್ನಾಗಿ ನಾದ್ಕೊಂಬಿಡೋಣ. ಚೆನ್ನಾಗಿ ನೆಂದಿರುತ್ತೆ. ಇವಾಗ ಒಂದ್ಸಲಿ ಚೆನ್ನಾಗಿ ನಾದ್ಕೊಂಬಿಡೋಣ. ನಾನು ಚನ್ನ ಮಸಾಲ ಮಾಡೋವರೆಗೂ ನೆಂದಿದೆ ಅಲ್ವಾ ಇದು. ನಿಂಬೆಹಣ್ಣಿಗಿಂತ ಸ್ವಲ್ಪ ಸಣ್ಣದಾಗಿ ಹಿಟ್ಟನ್ನು ತಗೊಳ್ಳೋಣ ನಾವು. ನಿಂಬೆಹಣ್ಣು ಗಾತ್ರಗಿಂತ ಸ್ವಲ್ಪ ಸಣ್ಣದಾಗಿ ತಗೊಂಡು ಉಂಡೆಗಳನ್ನಾಗಿ ಮಾಡಿಟ್ಕೊಳ್ಳೋಣ. ನಾನಿಲ್ಲಿ ಅರ್ಜೆಂಟ್ಗೆ ಒಂದು 6-7 ಪೂರಿನ ಲಟ್ಟಿಸ್ಕೊತೀನಿ. ಇವಾಗ ಇದಕ್ಕೆ ಲಟ್ಟಿಸ್ಕೊಳ್ಳೋದಕ್ಕೆ ಸ್ವಲ್ಪ ಹಿಟ್ಟು, ಗೋಧಿ ಹಿಟ್ಟನ್ನು ಸ್ವಲ್ಪ ಮಣೆ ಅಥವಾ ಈ ಕಲ್ ಮೇಲೆ ಹಾಕ್ಕೊಂಡು ನಾವು ಚಪಾತಿ ಹೇಗೆ ಒತ್ತುತ್ತೀವೋ ಅದೇ ರೀತಿಯಾಗಿ ಚಿಕ್ಕ ಚಿಕ್ಕದಾಗಿ ಸ್ವಲ್ಪ ದಪ್ಪಗೆ ಒತ್ಕೊಳ್ಳೋಣ ಪೂರಿಗೆ. ಚಪಾತಿ ಎಷ್ಟು ತೆಳ್ಳಗೆ ಬೇಡ, ಸ್ವಲ್ಪ ದಪ್ಪ ಇರಲಿ ಪೂರಿ ಹಿಟ್ಟು. ನೋಡಿ ಈ ರೀತಿಯಾಗಿ ನಾವು ಪೂರಿನ ಲಟ್ಟಿಸ್ಕೋಬೇಕಾಗುತ್ತೆ. ಈ ಥರ ಲಟ್ಟಿಸ್ಕೋಬೇಕು. ಇಷ್ಟು ಚಿಕ್ಕದಿದ್ರು ಸಾಕು. ನಿಮ್ಗೆ ಇನ್ನೂ ಚಿಕ್ಕದು ಬೇಕಂದ್ರೆ ಮಾಡ್ಕೊಳ್ಳಿ. ಈ ರೀತಿಯಾಗಿ ನಾನು ಒಂದು 7ರಿಂದ 8 ಪೂರಿಗಳನ್ನ ಒಟ್ಟಿಗೆ ಲಟ್ಟಿಸ್ಕೊಂಡು ಇಟ್ಕೊಂಡ್ಬಿಡ್ತೀನಿ. ನೋಡಿ ಇಷ್ಟೇ ಸಣ್ಣ ಸಾಕಾಗುತ್ತೆ, ಇಷ್ಟು ಅಗಲ ಸಾಕಾಗುತ್ತೆ. ನಾನು ಈ ರೀತಿಯಾಗಿ ಎಲ್ಲ ಪೂರಿನೂ ಲಟ್ಟಿಸ್ಕೊಂಡ್ಬಿಡ್ತೀನಿ. ಉಂಡೆ ಮಾಡ್ಕೊಂಡಿರೋ ಅಂಥ ಒಂದು 7-8 ಪೂರಿಗಳನ್ನ ಲಟ್ಟಿಸ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ, ತುಂಬ ಬೇಗ ರೆಡಿ ಆಗೋಗ್ಬಿಡುತ್ತೆ. ಚನ್ನ ಮಸಾಲೆ ಜೊತೆಗೆ ಮಾತ್ರ ಪೂರಿ ಎಷ್ಟು ಚೆನ್ನಾಗಿರುತ್ತೆ. ನಾನಿಲ್ಲಿ ಎಲ್ಲ ಪೂರಿಗಳನ್ನೂ ಲಟ್ಟಿಸ್ಕೊಂಡಾಯಿತು. ಉಂಡೆ ಮಾಡಿ ಇಟ್ಕೊಂಡಿದ್ದಂಥ ಪೂರಿಗಳನ್ನ ಲಟ್ಟಿಸ್ಕೊಂಡಿದ್ದೀನಿ. ಇವಾಗ ನಾವು ಎಣ್ಣೆ ಕಾದಿದೆಯಾ ನೋಡೋಣ ಬನ್ನಿ. ಎಣ್ಣೆ ಕಾದಿದ್ರೆ ಪೂರಿಗಳನ್ನ ಹಾಕೊಂಬಿಡೋಣ. ಎಣ್ಣೆ ಕಾದಿದೆ. ಇವಾಗ ಒಂದೊಂದೇ ಪೂರಿಗಳನ್ನ ಹಾಕೊಳ್ಳೋಣ. 2-3 ಒಟ್ಟಿಗೆ ಬಿಟ್ಕೋಬಾರ್ದು. ಒಂದೊಂದೇ ಪೂರಿಗಳನ್ನ ಹಾಕ್ಕೊಂಡು ನಾವು ಮೀಡಿಯಂ ಫ್ಲೇಮಲ್ಲಿ ಇಟ್ಕೋಬೇಕಾಗುತ್ತೆ. ಹೈ ಫ್ಲೇಮ್ ಬೇಡ, ಮೀಡಿಯಂ ಫ್ಲೇಮ್ ಇಟ್ಕೊಂಡು ಪೂರಿಗಳನ್ನ ಈ ರೀತಿಯಾಗಿ ಹಾಕ್ಕೊಂಡು ಉಬ್ಬಬೇಕು. ಪೂರಿ ಅಂತ ಅಂದರೆ ನಾವು ಪೂರಿನ ಎಣ್ಣೆಗೆ ಹಾಕಿದಾಗ ಎಣ್ಣೆ ಏನು ಕಾದಿರುತ್ತೆ ಆ ಎಣ್ಣೆನ ಪೂರಿ ಮೇಲೆ ಈ ರೀತಿಯಾಗಿ ನೋಡಿ ಈ ರೀತಿಯಾಗಿ ಮಾಡಬೇಕು. ಆವಾಗ ಪೂರಿ ಉಬ್ಬಿ ಬರುತ್ತೆ, ಚೆನ್ನಾಗಿ ಉಬ್ಕೊಳ್ಳುತ್ತೆ ಪೂರಿ. ನಮಗೆ ಉಬ್ಬಿರೋ ಪೂರಿ ಬೇಕು ಅಂದರೆ ಕಾದಿರೋ ಎಣ್ಣೆಗೆ ಪೂರಿ ಹಾಕ್ಬಿಟ್ಟು ಪೂರಿಗೆ ಪೂರ್ತಿಯಾಗಿ ಎಣ್ಣೆನ ಈ ರೀತಿಯಾಗಿ ಮೇಲೆ ಹಾಕಿದಾಗ ಚೆನ್ನಾಗಿ ಉಬ್ಬಿ ಬರುತ್ತೆ. ತೋರಿಸ್ತಾ ಇದ್ದೀನಲ್ವಾ, ಇದೇ ರೀತಿಯಾಗಿ ಪೂರಿ ತುಂಬ ಸಿಂಪಲ್ ಆಗಿ ಮಾಡ್ಕೋಬೋದು. ಕೆಲವ್ರಿಗೆ ಉಬ್ಬೇ ಬರಲ್ಲ ಪೂರಿ, ಆ ಥರ ಎಲ್ಲ ಅನಿಸ್ತಾ ಇರುತ್ತೆ. ತುಂಬ ಸಿಂಪಲ್ಲು. ಈಗ ಒಂದ್ಸಲಿ ಎಣ್ಣೆಗೆ ಹಾಕೋದು, ಆ ಎಣ್ಣೆನ ಕಾದಿರೋ ಅಂಥ ಎಣ್ಣೆನ ಪೂರಿ ಮೇಲೆ ಈ ರೀತಿ ಹರಡೋದು. ಆವಾಗ ಚೆನ್ನಾಗಿ ಉಬ್ಬಿ ಬರುತ್ತೆ ಪೂರಿಗಳು. ಎಲ್ಲ ಪೂರಿನೂ ಅಷ್ಟೇ ಚೆನ್ನಾಗಿ ಉಬ್ಕೊಂಡು ಬರುತ್ತೆ. ಎಣ್ಣೆ ಮಾತ್ರ ಈ ರೀತಿಯಾಗಿ ಸುಮ್ಮನೆ ಚಿಮ್ಕಿಸ್ತಾ ಇರಬೇಕು ನಾವು. ನೋಡಿ ಜಾಲರಿನಲ್ಲಿ ಈ ರೀತಿಯಾಗಿ ಚಿಮ್ಕಿಸಿದಾಗ ನಮಗೆ ಉಬ್ಕೊಂಡು ಬರುತ್ತೆ ಪೂರಿ. ತುಂಬ ಸಿಂಪಲಾಗೆ ಮಾಡ್ಕೋಬೋದು. ಆಮೇಲೆ ಗಟ್ಟಿ ಕೂಡ ಆಗಲ್ಲ. ನಮಗೆ ಉಬ್ಬಿ ಬರಲಿಲ್ಲ ಪೂರಿ ಅಂದರೆ ಗಟ್ಟಿ ಅನಿಸುತ್ತೆ ಪೂರಿ. ಅದರಿಂದ ನಮಗೆ ಉಬ್ಬಿ ಬಂದ್ರೇ ಚೆನ್ನಾಗಿರುತ್ತೆ. ಉಬ್ಬಿ ಬರಬೇಕು ಅಂದರೆ ಈ ರೀತಿಯಾಗಿ ಮಾಡ್ಕೊಳ್ಳಿ. ನಾನು ಹೆಂಗೆ ಮಾಡ್ತಿದ್ದೀನಿ, ಪೂರಿಗೆ ಎಣ್ಣೆ ಎಲ್ಲ ಈ ರೀತಿ ಹಾಕ್ಕೊಂಡು ಆ ರೀತಿ ಮಾಡಿಕೊಂಡ್ರೆ ಪೂರಿ ಚೆನ್ನಾಗಿ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಮೆತ್ತಿಗೆ. ಅದು ಚನ್ನ ಮಸಾಲ ಜೊತೆ ಅಂತೂ ಸಖತ್ತಾಗಿರುತ್ತೆ. ಒಂದ್ಸಲಿ ನೀವು ಮಾಡಿಕೊಂಡ್ರೆ ಆಮೇಲೆ ವಾರದಲ್ಲಿ 1 ದಿವಸನಾದರೂ ಮಾಡ್ಕೋಬೇಕು ಗುರು ಅನಿಸ್ತಾ ಇರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಈ ಕ್ರಿಕೆಟರ್ಗೆಲ್ಲ ತುಂಬಾ ಇಷ್ಟ. ಈ ವಿರಾಟ್ ಕೊಹ್ಲಿಗಂತೂ ಚೋಲೆ ಭಟೋರೆ ಅಂತಲೇ ಅವ್ರು ಸಖತ್ ಇಷ್ಟ ಅವ್ರಿಗೆ ಪೂರಿ ಮತ್ತು ಚನ್ನ ಮಸಾಲ. ಎಷ್ಟು ಸಿಂಪಲಾಗಿ ಮಾಡ್ಕೋಬೋದಲ್ವಾ ಚನ್ನ ಮಸಾಲ ಮತ್ತು ಪೂರಿನ. ನೀವು ಕೂಡ ಇದನ್ನು ಟ್ರೈ ಮಾಡಿ. ವಾರದಲ್ಲಿ 1 ಸಲನಾದರೂ ಮಾಡ್ಕೋಬೇಕು. ಬಾಕ್ಸ್ಗೂ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಸಖತ್ತಾಗಿರುತ್ತೆ ಚೋಲೆ ಭಟೋರೆ ಅಥವಾ ಚನ್ನ ಮಸಾಲ ಪೂರಿ. ನಿಮಗೂ ಎಲ್ರಿಗೂ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.